ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಂತೆ. ಪೊಲಿಟಿಕಲ್ಗೆ ಬರ್ತಾರೆ ಅನ್ನೋ ಸುದ್ದಿ ಜೋರಾಗಿದೆ. ರಾಜಕೀಯಕ್ಕೆ ಬಂದ್ರೆ ಅವರು ಯಾವ ಕ್ಷೇತ್ರದಿಂದ ಎಂಟ್ರಿ ಕೊಡ್ತಾರೆ, ಯಾವ ಪಕ್ಷವನ್ನ ಸೇರಿಕೊಳ್ತಾರೆ, ಕಾಂಗ್ರೆಸ್ಸೋ ಬಿಜೆಪಿನೋ ಜೆಡಿಎಸ್ಸೋ ಕಮ್ಯುನಿಸ್ಟೋ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಹೈ ಪ್ರೊಫೈಲ್ ಪ್ರಕರಣದ ಪ್ರಮುಖ ರೂವಾರಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕೈಗೊಂಡಿದ್ದಾರೆ. ಅಂದರೆ ಸಾಕಷ್ಟು ಚುನಾವಣೆಗಳಲ್ಲಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ದರ್ಶನ್ ರಾಜಕೀಯದ ಒಂದು ಸುದ್ದಿ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜಕೀಯಕ್ಕೆ ಹಾಗಾದ್ರೆ ಎಂಟ್ರಿ ಕೊಡ್ತಾರಾ, ಪಾಲಿಟಿಕ್ಸ್ಗೆ ಬರ್ತಾರಾ ಅನ್ನೋ ಸುದ್ದಿ ಜೋರಾಗಿದೆ. ನಟ ದರ್ಶನ್ ಬೇಲ್ ಮೇಲೂ ಹೊರಗಿದ್ದಾರೆ. ಡೆವಿಲ್ ಸಿನಿಮಾ ಕೈಯಲ್ಲಿದೆ. ಅದರ ಸಂಪೂರ್ಣ ಚಿತ್ರೀಕರಣವನ್ನ ಅಂದ್ರೆ ಪರಿಪೂರ್ಣವಾಗಿ ಮುಗಿಸುವಂತಹ ಧಾವಂತಕ್ಕೆ ಬಿದ್ದಿದ್ದಾರೆ. ಡೆವಿಲ್ ಸಿನಿಮಾದ ನಿರ್ಮಾಪಕರು, ಡೆವಿಲ್ ಸಿನಿಮಾದ ನಿರ್ದೇಶಕರು, ಡೆವಿಲ್ ಸಿನಿಮಾದ ಎಲ್ಲ ಕಲಾವಿದರಿಗೂ ಕೂಡ ತೊಂದರೆಯಾಗಬಾರ್ದು, ಹಾಗಾಗಿ ಡೆವಿಲ್ ಸಿನಿಮಾನ ಮುಗಿಸ್ಬಿಡ್ಬೇಕು. ಅಂದರೆ ಅರ್ಧ ಚಿತ್ರೀಕರಣ ಆಗಿ ನಿಂತಿರ್ತಕ್ಕಂತಹ ಡೆವಿಲ್ ಸಿನಿಮಾದ ಟ್ರೇಲರ್ ಕೂಡ ರಿಲೀಸ್ ಆಗಿತ್ತು. ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ ತೂಫಾನ್ ಎಬ್ಬಿಸಿತ್ತು. ಸೊ ಈಗ ಇದೇ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ. ನೋಡಿ, ಕಳೆದ ಬಾರಿಯ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಪರ ಬ್ಯಾಟ್ ಬೀಸಿದ್ರು. ಅದಕ್ಕೂ ಮುಂಚಿತವಾಗಿ ಸುಮಲತಾ ನಟ ದರ್ಶನ್ ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂತಹದ್ದೇ ಈಗ ಕ್ಯೂರಿಯಾಸಿಟಿ. ಕಾಂಗ್ರೆಸ್ ಅಥವಾ ಬಿಜೆಪಿ ಸೇರ್ತಾರಾ ಗೊತ್ತಿಲ್ಲ. ಅವರು ಜೆಡಿಎಸ್ ಕಡೆ ಮುಖಾನೂ ಮಾಡಲ್ಲ. ಕುಮಾರಸ್ವಾಮಿ ಅಂದರೆ ನಿಗಿನಿಗೆ ಅಂತಾರೆ. ಮೂರು ಪಕ್ಷದವರೊಂದಿಗೆ ದರ್ಶನ್ ಅನ್ಯೋನ್ಯವಾಗಿದ್ದಾರೆ ಕುಮಾರಸ್ವಾಮಿಯನ್ನ ಹೊರತುಪಡಿಸಿ. ಆದರೆ ಜೆಡಿಎಸ್ನ ಕೆಲ ನಾಯಕರು ದರ್ಶನ್ಗೆ ಅಷ್ಟಕ್ಕಷ್ಟೇ. ಹಾಗಾದ್ರೆ ದರ್ಶನ್ ಹೊಸ ಪಕ್ಷ ಕಟ್ತಾರಾ? ಯಾವ ಜಿಲ್ಲೆಯಿಂದ ದರ್ಶನ್ ರಾಜಕೀಯ ಎಂಟ್ರಿಯನ್ನ ಪಡೆದುಕೊಳ್ತಾರೆ? ಮೈಸೂರಿನಿಂದಾನೋ, ಹಾಸನದಿಂದಾನೋ, ಯಾವ ಜಿಲ್ಲೆಯಿಂದ? ನಟ ದರ್ಶನ್ ಯಾವ ಪಕ್ಷಕ್ಕೆ ಹೋಗ್ತಾರೆ? ಕಾಂಗ್ರೆಸ್ ಅಥವಾ ಬಿಜೆಪಿ ಸೇರ್ತಾರ? ಅವರು ಜೆಡಿಎಸ್ ಕಡೆ ಮುಖಾನು ಮಾಡಲ್ಲ. ಕಮಲ್ ಹಾಸನ್ರಂತಹ ಕಮಲ್ ಹಾಸನ್ನೇ ರಾಜಕೀಯಕ್ಕೆ ಬಂದು ಯಾವಾಗ ಕಣ್ಮರೆಯಾದ್ರು ಅಂತ ಗೊತ್ತಾಯ್ತಿಲ್ಲ. ರಜನಿಕಾಂತ್ರಂತಹ ಸೂಪರ್ ಸ್ಟಾರ್ಗಳೇ ರಾಜಕೀಯ ಪಕ್ಷ ಕಟ್ತೀನಿ ಅನ್ಕೊಂಡವರು ಕನಸು ಭಗ್ನ ಆಗಿದೆ. ವಿಜಯ್ ಅಂತಹ ನಟ ಹೊಸ ಪಕ್ಷ ಕಟ್ಟಿದ್ದಾರೆ. ತಮಿಳುನಾಡಿನಲ್ಲಿ 3 ಕ್ಷೇತ್ರ MLA ಸೀಟನ್ನು ಗೆದ್ಕೊಳ್ಳೋದು ಡೌಟೆ. ಹೀರೋಯಿಸಂ ಬೇರೆ, ರಾಜಕಾರಣ ಬೇರೆ. ಎರಡಕ್ಕೂ ಎರಡು ರೀತಿಯ ಅರ್ಥಗಳಿದ್ದಾವೆ. ನಟನೆಗೆ ಜನ ಮೆಚ್ಕತ್ತಾರೆ ಅಂತ ತಿಳಿದು ರಾಜಕೀಯಕ್ಕೆ ಧುಮುಕಿ ಮಕಾಡೆ ಮಲಗಿಕೊಂಡ ಅದೆಷ್ಟೋ ನಟರ ಇತಿಹಾಸ ಭಾರತದ ಚರಿತ್ರೆಯಲ್ಲಿದೆ. ಹಾಗಾಗಿ ನಟ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಎನ್ನುವಂತಹ ಚರ್ಚೆ. ನಟ ದರ್ಶನ್ಗೆ ಫ್ಯಾನ್ ಬೇಸ್ಗಳು ಉಳಿದ ನಟರಿಗಿಂತ ಜಾಸ್ತಿ ಇದೆ, ಅದರಲ್ಲಿ ಯಾವುದೇ ತರಹದ ಸಂದೇಹ ಬೇಡ. ನಟ ದರ್ಶನ್ ಉಳಿದ ನಟರ ಸೌಂದರ್ಯಕ್ಕೆ ಹೋಲಿಕೆ ಮಾಡಿದ್ರೆ ಎಲ್ಲರಿಗಿಂತಲೂ ಸುಂದರವಾದಂತಹ ಉಕ್ಕಿನ ದೇಹ ಉಳ್ಳ, ಖಡಕ್ ಮಾತು ಮಾತನಾಡುವ ಏಕೈಕ ನಟ ಅದು ನಟ ದರ್ಶನ್. 2027ಕ್ಕೆ ಚಾಲೆಂಜಿಂಗ್ ಸ್ಟಾರ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಕಾರಣ 2028ರ ವಿಧಾನಸಭಾ ಚುನಾವಣೆಗೆ ದರ್ಶನ್ ಮಂಡ್ಯದಿಂದ ರಾಜಕೀಯ ಆರಂಭ ಆಗುತ್ತಾ. ಅವರ ನೆಚ್ಚಿನ ಜಿಲ್ಲೆ ಸಕ್ಕರೆ ನಾಡು ಮಂಡ್ಯ. ಮಂಡ್ಯದಿಂದಲೇ ರಾಜಕೀಯಕ್ಕೆ ಧುಮುಕ್ತಾರ ಎನ್ನುವಂತಹದ್ದು. ಮಂಡ್ಯದಿಂದ
ದರ್ಶನ್ ಸ್ವಂತ ಪಕ್ಷ ಕಟ್ಟಿ ರಾಜಕೀಯಕ್ಕೆ ಬರ್ತಾರೆ. ಖ್ಯಾತ ಜ್ಯೋತಿಷ್ಯರಾದ ಪ್ರಶಾಂತ್ ಕಿಣಿ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. 2027ಕ್ಕೆ ಚಾಲೆಂಜಿಂಗ್ ಸ್ಟಾರ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ದರ್ಶನ್ ಮಂಡ್ಯದಿಂದ ರಾಜಕೀಯ ಪ್ರಾರಂಭ ಮಾಡಬಹುದು ಅನ್ನುವಂತಹ ಊಹಾಪೋಹಗಳು ಹರಿದಾಡ್ತಾ ಇದೆ. ದರ್ಶನ್ ಮಂಡ್ಯದಿಂದ ಬೇಕಾದರೂ ನಿಂತ್ಕೊಳ್ಳಿ, ಮೈಸೂರಿನಿಂದ ಬೇಕಾದರೂ ನಿಂತ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ ಅಂಥೇಳಿ ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ. ಒಟ್ಟಾರೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಏನಾಗಬಹುದು ಎನ್ನುವಂತಹದ್ದು ಈಗ ಜನರಲ್ಲಿ ಮೂಡ್ತಾ ಇರತಕ್ಕಂತಹ ರಾಜಕೀಯ ಚರ್ಚೆ. ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಆಗಾಗ ಕೈಗೊಳ್ತಾ ಇದ್ರು. ಅದರಲ್ಲಿ ಸ್ಟಾರ್ ಚಂದ್ರು ಪರನೂ ಕೂಡ ಪ್ರಚಾರ ಮಾಡಿದ್ದಾರೆ. ಸುಮಲತಾ ಪರವೂ ಕೂಡ ಸಭೆಯನ್ನು ಅಥವಾ ಮತಪ್ರಚಾರವನ್ನು ಮಾಡಿದ್ದಾರೆ.